ಎಲ್ರಿಗೂ ನಮಸ್ತೆ. ನಾನು ಶಿಲ್ಪಾ ಸುನೀಲ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ಗುರುವಾರ ಬಂದಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಹೊಸ ವರ್ಷನ ಶುರು ಮಾಡೋಣ ಅಂತ ಅಂದ್ಕೊಂಡು ಮಠಕ್ಕೆ ಬಂದಿರೋದು. ಇದು ದಾವಣಗೆರೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಮಠ. ದೇವರಲ್ಲಿ ನಾವು ಏನು ಕೇಳ್ಕೋಬೇಕು ಅಂದರೆ, ನಾವು ಕಳೆದ ವರ್ಷ 2025ನೇ ಇಸ್ವಿಯಲ್ಲಿ ನಾವು ಏನೆಲ್ಲ ಸಂಕಷ್ಟಪಟ್ಟಿದ್ದೀವಿ, ಎಷ್ಟೋ ವಿಷಯದಿಂದ ನಾವು ಬೇಸರಗೊಂಡಿರ್ತೀವಿ, ಹಾಗೆ ಎಷ್ಟೋ ಜನನ ನಾವು ಕಳ್ಕೊಂಡಿರ್ತೀವಿ, ಎಷ್ಟೋ ಸ್ನೇಹಿತರಿಂದ ದೂರ ಹೊಂದಿರ್ತೀವಿ. ಹೀಗೆ ಅನೇಕ ನಮ್ಮ ಸಂಕಷ್ಟ, ನಮ್ಮ ಬೇಸರ ಇದನ್ನೆಲ್ಲ ನಾವು ಎದುರಿಸುವಂತಹ ಶಕ್ತಿ, ತಾಳ್ಮೆ, ಸಹನೆ ಆ ದೇವರು ಕೊಡಲಿ ಅಂತ ನಾವು ದೇವರಲ್ಲಿ ಬೇಡ್ಕೋಬೇಕು. ಅದೇ ರೀತಿ ನಾವು ಹೋದ ವರ್ಷ ನಾವು ಏನೆಲ್ಲ ಖುಷಿ ಕಂಡಿರ್ತೀವಿ, ಏನೆಲ್ಲ ನಾವು ಸಾಧನೆ ಮಾಡಿರ್ತೀವಿ, ಏನೆಲ್ಲ ನಮಗೆ ಸಿಕ್ಕಿರುತ್ತೆ, ಹೊಸ ಅತಿಥಿಗಳು ಆಗಮನ ಆಗಿರ್ತಾರೆ ನಮ್ಮ ಜೀವನದಲ್ಲಿ, ಅದನ್ನೆಲ್ಲ ಮೆಲುಕು ಹಾಕ್ಕೊಂಡು 2026ನೇ ಇಸ್ವಿಗೆ ನಾವು ಬರ್ತಾ ಇದ್ದೀವಿ. ಹಾಗೆ 25ನೇ ಇಸ್ವಿಯಲ್ಲಿ ನಾವು ಎಷ್ಟೊಂದು ಕೆಲಸಗಳನ್ನು ಇನ್ಕಂಪ್ಲೀಟ್ ಮಾಡಿರ್ತೀವಿ, ಎಷ್ಟೊಂದು ಪ್ಲ್ಯಾನ್ ಮಾಡಿರ್ತೀವಿ, ಅದೆಲ್ಲ ಆಗಿರಲ್ಲ. ಅದನ್ನು ಈ ವರ್ಷ ನಾವು ಕಂಪ್ಲೀಟ್ ಮಾಡೋಣ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ. ಇದು ದೇವಸ್ಥಾನದ ಹಿಂದ್ಗಡೆ ಇರುವಂತಹ ಮರ, ತುಂಬ ಹಳೆಯದಾದಂತಹ ಮರ. ಇದು ಅರಳಿ ಮರ. ನನ್ನ ಅಮ್ಮ, ಅವರಮ್ಮ ಅವಾಗೆಲ್ಲ ಪೂಜೆ ಮಾಡ್ತಾಯಿದ್ರು. ಅಷ್ಟು ಹಳೆಯದಾದಂತಹ ಮರ ಇದು. ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಸ್ವಾಮಿಗಳ ದರ್ಶನ ತೆಗೆದುಕೊಂಡು ನೆಕ್ಸ್ಟು ನಾವು ಬಸವಣ್ಣ ಹಾಗೆ ದಾನಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ದೊಡ್ಡಪೇಟೆಯಲ್ಲಿ ಬರುತ್ತೆ, ಬಸವಣ್ಣ ಹಾಗೆ ದಾನಮ್ಮ ದೇವಿ ದೇವಸ್ಥಾನ. ಈ ದಾನಮ್ಮ ದೇವಿ ದೇವಸ್ಥಾನದ್ದು ಒಂದು ವಿಶೇಷತೆ ಇದೆ. ಏನು ಅಂದರೆ, ಇಲ್ಲಿ 3 ಹೊತ್ತು ಪೂಜೆ ಮಾಡ್ತಾರೆ, ಬೆಳಗ್ಗೆ, ಮಧ್ಯಾಹ್ನ ಹಾಗೆ ಸಂಜೆ. ಬೆಳಗ್ಗೆ ಪೂಜೆ ಮಾಡಿದಾಗ ದೇವಿ ಕುಮಾರಿ ಥರ ಕಾಣುತ್ತೆ, ಅಂದರೆ ಚಿಕ್ಕ ವಯಸ್ಸಿನ ಹುಡುಗಿ ಥರ ದೇವರು ಕಾಣುತ್ತೆ. ಅದೇ ರೀತಿ ಮಧ್ಯಾಹ್ನದ ಪೂಜೆಯಲ್ಲಿ ಮಧ್ಯ ವಯಸ್ಸಿನ ಹೆಂಗಸು ಥರ ಈ ದೇವಿ ಕಾಣಿಸುತ್ತಾಳೆ. ಅದೇ ರೀತಿ ಸಂಜೆ ಪೂಜೆ ಮಾಡಿದಾಗ ದೇವರು ವಯಸ್ಸಾದಂತಹ ಹೆಂಗಸಿನ ಥರ ಕಾಣುತ್ತೆ. ನಿಜವಾಗ್ಲೂ ನಾನು ಹೋಗಿದ್ದು ಇದು ಬೆಳಗ್ಗೆ 10 ಗಂಟೆ ಅನಿಸುತ್ತೆ ನೋಡಿ. 10 ಗಂಟೆಯಲ್ಲಿ ದೇವಿ ಮುಖ ನೋಡಿದ್ರೆ ಚಿಕ್ಕ ಮಗುವಿನ ಮುಖ ಥರ ಕಾಣುತ್ತೆ. ಅದರದ್ದು ಒಂದು ಫೋಟೋ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ತುಂಬ ವಿಶೇಷ ಅನಿಸುತ್ತೆ. ಇಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಬಸವನ ಜಯಂತಿ ಟೈಮಲ್ಲೆಲ್ಲ ಇಲ್ಲಿ ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಫೋಟೋ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಟೈಮು ಪೂಜೆ ಮಾಡಿರುವಂತಹ ಫೋಟೋ ಇದು. ಎಷ್ಟು ವಿಶೇಷ ಅಂತ ಅನಿಸುತ್ತೆ ಅಲ್ವಾ ನೋಡಿ. ಒಂದೇ ಮೂರ್ತಿ 3 ಥರ ಕಾಣುತ್ತೆ ಅಂದರೆ ಎಷ್ಟು ಪವಾಡ ಅಂತ ಹೇಳ್ಬೋದು ಅಲ್ವಾ. ಸಂಜೆ ಒಂದು ಸಣ್ಣ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಒಂದು ಸಣ್ಣ ಕೇಕ್ ತಂದಿದ್ವಿ. ನಮ್ಮ ಮನೆಯವರು ಕೇಕ್ ತರೋ ಅರ್ಜೆಂಟಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಅದ್ರ ಮೇಲೆ ಹಾಕ್ಸೇ ಇಲ್ಲ, ಹಾಗೆ ತೊಗೊಂಬಂದಿದ್ರು. ಆ ಥರ ಹಾಗೆ ರಾಯನ್ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಸಂಜೆ ಕೇಕ್ ಕಟ್ಟಿಂಗ್ ಆದಮೇಲೆ ನಾವು ಮೂವಿಗೆ ಹೋಗಿದ್ವಿ. ಸುದೀಪ್ ಅವ್ರದ್ದು ಮಾರ್ಕೋ ಫಿಲ್ಮಿಗೆ ಹೋಗಿದ್ವಿ. ಇದು ದಾವಣಗೆರೆಯಲ್ಲಿ ತ್ರಿಶೂಲ್ ಟಾಕೀಸ್ ಇದೆ, ಅಲ್ಲಿ ಹಾಕಿರೋದು. ಮೂವಿ ಚೆನ್ನಾಗಿತ್ತು, ಹೋಗಿ ಬಂದ್ವಿ. ತುಂಬ ಬ್ಯಾನರೆಲ್ಲ ಹಾಕಿದ್ರು. ಸುದೀಪಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ಇದನ್ನೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ. ಇನ್ನು ದಾವಣಗೆರೆಯಲ್ಲಿ ಎಲ್ಲರೂ ಖುಷಿಯಿಂದ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನಾವು ಮೂವಿನ ಮುಗಿಸ್ಕೊಂಡು ನೈಟು ಡಿನ್ನರ್ನೂ ಸಹ ಹೊರಗಡೆನೇ ಮಾಡ್ಕೊಂಬಂದ್ವಿ. ಫುಡೀಸ್ ಅಂತ ಇದು ಚರ್ಚ್ ರೋಡಲ್ಲಿದೆ ರೆಸ್ಟೋರೆಂಟು, ಅಲ್ಲಿಗೆ ಊಟಕ್ಕೆ ಹೋಗಿದ್ವಿ ನಾವು. ಮನೆಯವರೆಲ್ಲ ಫ್ಯಾಮಿಲಿ ಫುಲ್ ಹೋಗಿದ್ವಿ. ಇನ್ನು ರಾಯನು ಏನು ಊಟ ಮಾಡ್ತಾನೋ ಅನ್ನೋಂಗೆ ಆ ಪ್ಲೇಟು ಸ್ಪೂನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾನೆ ನೋಡಿ. ಏನೂ ತಿನ್ನಲಿಲ್ಲ ಅವನು.
ನಾನು ಎಲ್ಲಿ ಹೊರ್ಗಡೆ ಕರ್ಕೊಂಡು ಹೋದ್ರು ನನ್ನ ಇಬ್ಬರು ಮಕ್ಕಳು ಅಷ್ಟೇ ಊಟ ಮಾಡಲ್ಲ. ಮನೆಯಲ್ಲಿ ಬಂದಮೇಲೆ ಮತ್ತೆ ಅವ್ರಿಗೆ ಇನ್ನೊಂದು ಸಲ ಊಟ ಮಾಡಿಸ್ಬೇಕು ಅವ್ರಿಗೆ. ಇನ್ನು ನಾನು ನೆಕ್ಸ್ಟು ನನ್ನ ಫ್ರೆಂಡ್ಸ್ನ ಮೀಟ್ ಆಗಿದ್ದ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇವರು ಕ್ರಿಸ್ಮಸ್ ರಜಕ್ಕೆ ಅಂತ ಬಂದಿದ್ದರು, ಬೆಂಗಳೂರಲ್ಲಿದ್ದಾರೆ. ಇವರು ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ನಮ್ಮದು ಒಂದು 20 ವರ್ಷಕ್ಕಿಂತ ಜಾಸ್ತಿ ಆದಂತಹ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಇವರೆಲ್ಲ ಅವ್ರ ಮಕ್ಕಳು. ಇವರು ಶ್ವೇತಾ ಮತ್ತು ಅಂಬಿಕಾ ಅಂತ ಅವರು. ನಾನು AVK ಕಾಲೇಜಲ್ಲಿ PU ಓದಿದ್ದು ಕಾಮರ್ಸು. ಅಲ್ಲಿ ನನಗೆ ಇವರೆಲ್ಲ ಫ್ರೆಂಡ್ ಆಗಿದ್ದು. ಇಲ್ಲಿವರೆಗೂ ನಮ್ಮ ಫ್ರೆಂಡ್ಶಿಪ್ ಹಾಗೇ ಕಂಟಿನ್ಯೂ ಆಗಿದೆ. ನಮ್ಮ ಫ್ರೆಂಡ್ಶಿಪ್ ಜೊತೆಗೆ ನಮ್ಮ ಮಕ್ಕಳು, ಅವ್ರ ಮಕ್ಕಳು ಸಹ ಫ್ರೆಂಡ್ಸ್ ಆಗಿ ಒಂದು ಹೊಸ ಜನ್ರೇಷನ್ ಅಂತ ಹೇಳ್ಬೋದು. ಇದು ಅರ್ಬನ್ ಸ್ಕೈ ಅಂತ ರೆಸ್ಟೋರೆಂಟು. ನಾವು ಮಧ್ಯಾಹ್ನ ಲಂಚಿಗೆ ಮೀಟ್ ಆಗಿದ್ವಿ. ನಮ್ಮ ರಾಯನ್ಗೆ ಇವಳು ನನ್ನ ಫ್ರೆಂಡ್ ಮಗಳು ತುಂಬಾ ಸೂಟ್ ಆಗಿದ್ಲು. ತುಂಬ ಚೆನ್ನಾಗಿ ಇಬ್ಬರು ಆಟ ಆಡಿದರು. ಅವ್ರನ್ನೆಲ್ಲ ಆಟ ಆಡೋಕೆ ಬಿಟ್ಟು ನಾವು ಹಳೆ ನೆನಪುಗಳನ್ನೆಲ್ಲ ಮೆಲ್ಕು ಹಾಕೋತಾ ಕೂತಿದ್ವಿ. ಕಾಲೇಜ್ ಡೇಸ್ ಅಂತೆಲ್ಲ ನೆನಪು. ಆವಾಗೆಲ್ಲ ನಾವು ಅಸೈನ್ಮೆಂಟು, ಟೆಸ್ಟು, ಇಂಟರ್ನಲ್ಸ್ ಅಂತೆಲ್ಲ ಮಾತಾಡ್ತಿದ್ರೆ, ಇವಾಗೆಲ್ಲ ನಾವು ಮಕ್ಕಳು, ಅವ್ರ ಎಜುಕೇಷನ್ನು, ನಮ್ಮದು ಮುಂದಿಂದು ಭವಿಷ್ಯ ಆ ಥರ ಎಲ್ಲ ಮಾತಾಡ್ತಿರ್ತೀವಿ. ಎಷ್ಟು ಚೇಂಜ್ ಆಗ್ತೀವಿ ಅಲ್ವಾ ನಾವು. ನಮ್ಮ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗಿ ಕೊನೆ ತನಕ ಇರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ನೀವೆಲ್ಲ ಹೇಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಅದನ್ನು ಕಮೆಂಟ್ ಮಾಡಿ ಹೇಳಿ. ಹಾಗೆ ನೀವು ಈ ಥರ ಓಲ್ಡ್ ಫ್ರೆಂಡ್ಸ್ನ ನೀವು ಮೀಟ್ ಮಾಡ್ತಾ ಇರ್ತೀರ. ನೀವು ಇನ್ನೂ ಟಚ್ಚಲ್ಲಿದ್ದರೆ ಅದನ್ನು ಸಹ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲರನ್ನೂ ಗೌರವಿಸೋಣ, ನಮ್ಮನ್ನು ದ್ವೇಷ ಮಾಡೋರನ್ನೂ ಸಹ ನಾವು ಪ್ರೀತಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್.